ಹಾಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ RCB ತಂಡ ಅವೇ ಮ್ಯಾಚಲ್ಲಿ ಗೆಲ್ತಾರೆ ಅಂತ ತುಂಬ ಜನ ಕಾಯ್ಕೊಂಡು ಕೂತಿದ್ರು. ಸೊ ಇಲ್ಲಿ ಎಲ್ಲಾನು ಸುಳ್ಳು ಮಾಡಾಕಿದ್ರು. SRH ಅವರು ನೆನ್ನೆ ನಾಯಿ ಪೇರೆ ಹೊಡೆದಾಕಿ ವಿನ್ ಆಗಿದ್ದಾರೆ. ಸೊ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ನೆನ್ನೆ ಮೊದಲನೇ ಎಲಿಮೆಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿನ ವಹಿಸ್ಕೊಂಡಿದ್ದು. ನಿಮ್ಗೆ ಗೊತ್ತಿರೋ ಹಾಗೆ ರಜತ್ ಪಟಿದಾರ್ ಅವರಿಗೆ ಫಿಂಗರ್ ಇಂಜುರಿ ಆಗಿರೋದ್ರಿಂದ ಅವರು ಕಂಪ್ಲೀಟ್ ಆಗಿ ಫೀಲ್ಡಲ್ಲಿ ಓಡಾಡಕ್ಕಾಗಲ್ಲ, ಅವ್ರನ್ನ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ಸೊ ಅದೇ ಥರ ಜಿತೇಶ್ ಶರ್ಮಾ ಅವ್ರನ್ನ ಪ್ಲಾನ್ ಇದ್ದಿದ್ದು ಕೋಲ್ಕತ್ತಾ ಮೇಲೆ ಅವರೇ ಕ್ಯಾಪ್ಟನ್ ಮಾಡ್ತಿದ್ರೇನೋ ಮೇ ಬಿ, ಆ್ಯಂಡ್ ಲಕ್ನೋ ಮೇಲೆ ಅವರೇ ಮಾಡ್ತಿದ್ರೇನೋ. ಸೊ ಅದೇ ರೀತಿಯೇ ಕಂಟಿನ್ಯೂ ಆಯಿತು ಪ್ಲಾನು. ಚೆನ್ನಾಗಿತ್ತು, ಟಾಸ್ನಾಗಿದ್ರು, ಲೈಕ್ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಬಟ್ ಅದಾದಮೇಲೆ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಅಂತ ಹೇಳ್ತೀನಿ SRH ಕಡೆ. ನಾನು ಮೊನ್ನೆನೇ ಹೇಳಿದ್ದೆ ಸೊ ವಿಡಿಯೋದಲ್ಲಿ. ಸೊ SRH ಅವ್ರಿಗೆ ಏನು ಪ್ರೆಷರ್ ಇರಲ್ಲ, ಇಲ್ಲಿ ನಾಯಿ ಪೇರೆ ಹೊಡಿತಾರೆ ಅಂತ. ಅದೇ ರೀತಿನೇ ಏನು ಪವರ್ ಪ್ಲೇಯಲ್ಲಿ ಬಂದಿದ್ದು ರನ್ಗಳು ಇವ್ರದ್ದು ನಾಯಿ ಪೇರೆ ಅಭಿಷೇಕ್ ಶರ್ಮಾ ಅವರು ಮತ್ತು ಟ್ರಾವಿಸ್ ಹೆಡ್ ಅವರು ಹೊಡಿತಾ ಇದ್ದಾರೆ. ಇಲ್ಲಿ ಸ್ಟಾಪೇ ಮಾಡೋಕ್ಕಾಗ್ತಾರೆ ನಮ್ಮ ಬೌಲರ್ಸ್ಗಳಿಗೆ, ಹಂಗಾಗ್ಬಿಟ್ಟಿದೆ ಅಲ್ಲಿ. ಸೊ ಫೈನಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಸಿಕ್ತು. ನಮ್ಮ ಲುಂಗಿ ನಿಂಗಿಡಿ ಅವ್ರನ್ನ ಆ ವಿಕೆಟ್ನ ತಗೊಡ್ತಾರೆ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ಅಭಿಷೇಕ್ ಶರ್ಮಾ ವಿಕೆಟ್ ಬಂದಮೇಲೆ ಒಂದು ಸ್ವಲ್ಪ ರನ್ಸ್ಗೆ ಕಡಿವಾಣ ಹಾಕ್ಬೋದಾಗಿತ್ತು. ಬಟ್ ಟ್ರಾವಿಸ್ ಹೆಡ್ ಅವರು ಕೂಡ ಔಟ್ ಆಗ್ತಾರೆ ನೆಕ್ಸ್ಟ್ ಓವರಲ್ಲೇ. ಸೊ ಅಲ್ಲಿ ನಮ್ಗೆ ಅನ್ಸಿದೆ ಅಂದರೆ ಪವರ್ ಪ್ಲೇ ಓಪನಿಂಗ್ ಹೋಯಿತು, ಪರವಾಗಿಲ್ಲ, 60 ರನ್ ಕೊಟ್ಟಿದ್ದೀವಿ, ಇಟ್ಸ್ ಓಕೆ, ನಮಗೇನು ಬೇಜಾರಿಲ್ಲ. ಬಟ್ ಸ್ಟಿಲ್ ಅದಾದ್ಮೇಲೆ ಕೂಡ ನಾವು ಕಂಟಿನ್ಯೂ ಮಾಡಬೇಕಾಗಿತ್ತು ವಿಕೆಟ್ಸ್ಗಳನ್ನ ತಗೊಳ್ಳೋದಕ್ಕೆ. SRH ಕಡೆ ಏನಂತಂದ್ರೆ ಬಂದವರೆಲ್ಲ ಹೊಡಿತಾ ಇದಾರೆ. ಅವ್ರು ಜಾಸ್ತಿ ಏನೋ ಕುಟಿಕೊಂಡು ಆಡ್ತಲ್ಲ, ಬಂದ್ವಾ ಹೊಡೆದ್ವಾ ಹೋದ್ವಾ ಅನ್ನೋ ಆ ಥರ ಆಟ ಆಡ್ತಾ ಇದಾರೆ ಇಲ್ಲಿ. ಹೌದು, ಹೆನ್ರಿ ಕಲಿಷನ್ ಅವ್ರನ್ನ ಥರ್ಡ್ ಡೌನ್ಗೆ ಕಳಿಸಿರೋದು. ಆ್ಯಂಡ್ ಜೊತೆಗೆ ಇಶಾನ್ ಕಿಶನ್ ಅವರು ಇಬ್ಬರು ಸೇರಿ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಬಟ್ ಹೆನ್ರಿ ಕಲಿಷನ್ ಅವ್ರನ್ನ ಸುಯೇಶ್ ಶರ್ಮಾ ಅವ್ರು ಔಟ್ ಮಾಡ್ತಾರೆ. ಆ್ಯಂಡ್ ಸುಯೇಶ್ ಶರ್ಮಾ ಅವರು ಔಟ್ ಮಾಡೋದು ಹೆಂಗೆ ಅಂದರೆ ವಿರಾಟ್ ಕೊಹ್ಲಿ ಅವ್ರು ಬಂದು ಸೊ ಆಕ್ಚುಲಿ ಅಲ್ಲಿ 2 6 1 4ನ ಹೊಡ್ಸ್ಕೊಂಡಿರ್ತಾರೆ. ಅದಾದ್ಮೇಲೆ ಬರ್ತಾರೆ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾರ್ಮಲ್ ಬಾಲ್ ನೀನು ಹಾಕು ಅಂತ ಏನೋ ಒಂದು ಐಡಿಯಾಸ್ಗಳು ಕೊಡ್ತಾರೆ, ಇನ್ಪುಟ್ಸ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು. ಅದು ನೆಕ್ಸ್ಟ್ ಬಾಲೇ ಔಟು ಆಕ್ಚುಲಿ. ಸೊ ಅಲ್ಲೇ ಅನ್ಕೊಂಡೆ ವಿರಾಟ್ ಕೊಹ್ಲಿ ಅವರು ಆಕ್ಚುಲಿ ಲೈಕ್ ಲೀಡರ್ ಯಾಕೆ ಅನ್ನೋದು ಇದೇ ರೀತಿ ಗೊತ್ತಾಗುತ್ತೆ. ಹೊಡ್ಸ್ಕೊಂತಾ ಇರ್ಬೇಕಾದ್ರೆ ಆ ಮನುಷ್ಯ ಅಲ್ಲಿ ಹೋಗ್ಬಿಟ್ಟು ಬಾಲ್ ಹಾಕೊಡ್ಬೇಕು ಅಂತ ಹೇಳಿರ್ತಾರೆ, ಆ ಬಾಲ್ನ ಹಾಕ್ತಾರೆ, ಪಟ್ ಅಂತ ವಿಕೆಟ್ ಬೀಳುತ್ತೆ. ಸೊ ನನ್ನ ಪ್ರಕಾರ ಈಸ್ ಎ ಗೋಟ್ ಗುರು. ಇದಾದ್ಮೇಲೆ ನೆಕ್ಸ್ಟ್ ಇಶಾನ್ ಕಿಶನ್ ಅವರು ಅವರ ಒಂದು ಏನು ಬ್ಯಾಟಿಂಗ್ ಲಯನ ತೋರಿಸ್ಕೊಂತ ಹೋಗ್ತಾ ಇದ್ರು. ಸೊ ಇಲ್ಲಿ ಒಂದ್ ಕಡೆ ಸ್ಕೋರ್ ಜಾಸ್ತಿ ಆಗ್ತದೆ. ಇಲ್ಲಿ 12 ಓವರ್ ಇರ್ಬೇಕಾದ್ರೆ ಸ್ಕೋರ್ ಆಲ್ರೆಡಿ 150 ಅಲ್ಲಿ ಆಕ್ಚುಲಿ ನಮಗೆ ಇನ್ನೂ ಜಾಸ್ತಿ ತುಪ್ಪ ಸುತ್ತಿದ್ದು ಯಾರಪ್ಪ ಅಂದ್ರೆ ಲೈಕ್ ಗಾಯದ ಮೇಲೆ ಬೆಂಕಿ ಹಾಕಿದ್ದು ಅಂಕಿತ್ ವರ್ಮಾ ಅಂತ ಹೇಳ್ತೀನಿ. 9 ಬಾಲ್ಗೆ 26 ರನ್ ಹೊಡೆದ್ಬಿಡ್ತಾರೆ. ಸೊ ಅಲ್ಲಿ 3 6 1 4 ಏನು ಬಂದಂಗೆ ಮನುಷ್ಯ ಶಾರ್ಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲೆಲ್ಲ ಒಂದು ಕಡೆ ಒಂದು 15-20 ರನ್ ಪುಷನ್ ಆಗೋಯ್ತು ಅಂತ ಅನ್ಕೊಂತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕಡಿವಾಣ ಹಾಕಿದ್ವಿ, ನಿತೀಶ್ ಕುಮಾರ್ ರೆಡ್ಡಿನ ಔಟ್ ಮಾಡಿದ್ವಿ, ಆಮೇಲೆ ಅಭಿನವ್ ಮನೋಹರ್ನು ಕೂಡ ಔಟ್ ಮಾಡಿದ್ವಿ. ಬಟ್ ಲಾಸ್ಟಲ್ಲಿ ನಡೆದಿದ್ದು ಯಾರಪ್ಪ ಅಂದರೆ ಪ್ಯಾಟ್ ಕಮಿನ್ಸ್ ಅವರು ಒಂದು 6 ಹೊಡಿತಾರೆ. ಅದಾದಮೇಲೆ ಲೈಕ್ ಇಶಾನ್ ಕಿಶನ್ ಅವರ ಒಂದು ಕಮಾಲ್ ನೋಡಿದ್ವಿ ಅಂತಲೇ ಹೇಳ್ಬೋದು. ಸೆಂಚುರಿಗೆ ಇನ್ನೊಂದು 6 ರನ್ 94 ರನ್ ಹೊಡಿತಾರೆ. ಸೊ ಲಾಸ್ಟ್ 2 ಬಾಲ್ 6 ಹೋಗ್ಬಿಟ್ಟಿದ್ರೆ 100 ಆಗ್ಬಿಟ್ಟಿರೋದು. ಲಾಸ್ಟ್ 2 ಬಾಲ್ ಸ್ವಲ್ಪ ಕುಟಿಕೊಂಡು ಆಡಿದ್ರು. ಹೌದು. ಸೊ ಬಟ್ ಇಲ್ಲ, ಬಟ್ ಎನಿವೇಸ್ ಆ ಥರ ಲಾಸ್ಟ್ವರೆಗೂ ನಿಂತ್ಕೊಳ್ಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಸೊ ಟೀಮ್ಗೋಸ್ಕರ ಆಡಿದ್ರು. ಆ್ಯಂಡ್ ಅಬೋವ್ ಪಾಸ್ ಸ್ಕೋರೇ ತಂದ್ಕೊಟ್ಟಿದ್ದು. ಆ್ಯಕ್ಚುಲಿ 231 ಸ್ಕೋರ್ನ ಕೊಡ್ತಾರೆ, ಟಾರ್ಗೆಟ್ ಕೊಡ್ತಾರೆ ಇಲ್ಲಿ ನಮ್ಮ RCB ತಂಡಕ್ಕೆ. ಸೊ ಚೇಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಎನಿವೇಸ್ ಇಂಪಾಸಿಬಲ್ನ ಪಾಸಿಬಲ್ ಆಲ್ರೆಡಿ ಮಾಡಿಬಿಟ್ಟಿದ್ವಿ ನಾವು. ಅದು ಹೆಂಗೆ ಅಂತಂದರೆ ಓಪನಿಂಗ್ ಬಂದಂಥ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು, ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು ಹೆಂಗ್ ಹೊಡಿತಾರೆ ಅಂತಂದ್ರೆ ಆಕ್ಚುಲಿ ಫಿಲ್ ಸಾಲ್ಟ್ ಅವ್ರು ಫಾರ್ಮಲ್ಲೇ ಕಾಣಿಸ್ಕೊಂತಾರಲ್ಲ, ಅವ್ರು ಸ್ವಲ್ಪ ನಿಧಾನಕ್ಕೆ ಆಡ್ತಾರೆ ಫಿಲ್ ಸಾಲ್ಟ್ ಅವರು ಕ್ಲಿಕ್ ಆನ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ 4th 5th ಇಂದ ಕ್ಲಿಕ್ ಆನ್ ಆಗ್ತಾರೆ ಫಿಲ್ ಸಾಲ್ಟ್ ಅವರು ಇಲ್ಲಿ. ಸೊ ಅದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಅವರು ಆಕ್ಚುಲಿ ಔಟ್ ಆಗ್ಬಿಡ್ತಾರೆ. ಪವರ್ ಪ್ಲೇ ಆಕ್ಚುಲಿ 72 ಸ್ಕೋರ್ ಬರುತ್ತೆ ನಮಗೆ. ಒಂದು ಗುಡ್ ಇನ್ನಿಂಗ್, ಗುಡ್ ಸ್ಕೋರ್ ಅಂತಾನೆ ಹೇಳ್ಬೋದು ಪವರ್ ಪ್ಲೇ. ಇನ್ನೊಂದು 10-15 ರನ್ ಪುಷ್ ಆನ್ ಆಗ್ಬೇಕಾಯ್ತು. ಬಟ್ ಫಿಲ್ ಸಾಲ್ಟ್ ಅವರು ಜಾಸ್ತಿ ಕನೆಕ್ಟ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲೂ ಕೂಡ. ಬಟ್ ವಿರಾಟ್ ಕೊಹ್ಲಿ 43 ರನ್ ಹೊಡಿತಾರೆ, ಹಾಫ್ ಸೆಂಚುರಿನೂ ಕೂಡ ಮಾಡಕ್ ಆಗಿಲ್ಲ ನೆನ್ನೆ ಮ್ಯಾಚ್. ಅಂದ್ರೆ ಇವರು ಆಕ್ಚುಲಿ ಇವರು ಹರ್ಷ್ ಡುಬೆ ಹೊಸಬ ಪ್ಲೇಯರ್ಗೆ ಆಕ್ಚುಲಿ ಇವರು ಬರ್ಕೊಟ್ಬಿಟ್ಟವ್ರು, ಹೊಸ ಪ್ಲೇಯರ್ಗೆ ಯಾರೇ ಬಂದು ನಾನು ವಿಕೆಟ್ ಕೊಟ್ಬಿಡ್ತೀನಿ ಅಂತ. ಸೊ ಹರ್ಷ್ ಡುಬೆ ಅವರು ವಿಕೆಟ್ ಕೊಡ್ತಾರೆ ಸ್ಪಿನ್ನರ್ಗೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಫಿಲ್ ಸಾಲ್ಟ್ ಅವರ ಅಬ್ಬರ. ಮಯಾಂಕ್ ಅಗರ್ವಾಲ್ ಸಾಕಾದಾಗ ಆಡ್ತಾರೆ ಗುರು. ಸೊ ಮಯಾಂಕ್ ಅಗರ್ವಾಲ್ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಅವರು ಫಿಲ್ ಸಾಲ್ಟ್ ಅವ್ರಿಗೆ ರನ್ ಸಿಂಗಲ್ ಕೊಡ್ತಾ ಇರ್ತಾರೆ. ಅವ್ರು ಆಡಿದಂಥ ಬಾಲಲ್ಲಿ 1 4 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಿಂಗಲ್ ಕೊಡ್ಕೊಂಡು ಬರ್ತಾ ಇರ್ತಾರೆ. ವಿಲ್ ಸಾಲ್ಟ್ ಅವ್ರು ಮಾತ್ರ ಸಗದಾಗ ಆಡ್ತಾ ಇರ್ತಾರೆ. ಬಟ್ ಗ್ಯಾಪ್ ಅಲ್ಲಿ ಔಟ್ ಆಗೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಮಯಾಂಕ್ ಅಗರ್ವಾಲ್ ಔಟ್ ಆಗ್ಬಿಡ್ತಾರೆ, ಕುಮಾರ್ ರೆಡ್ಡಿಗೆ ಔಟ್ ಆಗ್ತಾರೆ. ಸೊ ಅಲ್ಲಿವರೆಗೂ ಸ್ಕೋರ್ ಚೆನ್ನಾಗೇ ಇರುತ್ತೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಟರ್ನ್ ಎಲ್ಲಪ್ಪ ಆಗುತ್ತೆ ಅಂತಂದ್ರೆ ಫಿಲ್ ಸಾಲ್ಟ್ ಅವರು ಹಿಂದಿನ ಓವರಲ್ಲೇ ಔಟ್ ಆಗ್ಬಿಡ್ತಾರೆ. ಬಟ್ ಅಲ್ಲೆಲ್ಲೋ ಒಂದು ಕಡೆ ನಾನು ಅನ್ಕೊಂಡೆ ಸ್ವಲ್ಪ ಮ್ಯಾಚು ಇಲ್ಲ ಇನ್ನೂ ಇತ್ತು, ಒಂದು ಫೇಮಲ್ಲಿ ಇತ್ತು. ಯಾಕಂದ್ರೆ ನಮ್ಮ ಹತ್ರ ಇನ್ನೂ ಪಟಿದಾರ್ ಇದ್ರು, ಜಿತೇಶ್ ಶರ್ಮಾ ಇದ್ರು, ಫಿನಿಷರ್ಗಳು ಇಬ್ಬರು ಇದ್ರು, ರಮಣ ಶೆಫರ್ಡ್ ಮತ್ತೆ ಟಿಮ್ ಡೇವಿಡ್. ಇಲ್ಲ ಆಕ್ಚುಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟೀಮ್ ಡೇವಿಡ್ ಅವ್ರಿಗೆ ಕಾಲು ಕೂಡ ಕ್ರಾಂಪ್ ಆಗುತ್ತೆ. ಸೊ ಅಲ್ಲಿ ಇಂಜುರಿ ನಮ್ದು ಹಿಂದೇಟ್ ಆಯ್ತು ಅಂತಾನೆ ಹೇಳ್ಬೋದು ಅಲ್ಲಿ. ಬಟ್ ಹೌದು, ಬಟ್ ಅದಾದ್ಮೇಲೆ ನೆಕ್ಸ್ಟ್ ಅದೇ ಜಿತೇಶ್ ಶರ್ಮಾ ಮತ್ತೆ ರಮಣ ಶೆಫರ್ಡ್ ಆಡ್ಬೇಕಾದ್ರೆ ಮೊದಲನೇ 1 ಓವರಲ್ಲೇ ಇಶಾನ್ ಮಲಿಂಗ ಅವರು 2 ವಿಕೆಟ್ನ ತೆಗೆದುಬಿಡ್ತಾರೆ. ಒಂದು ಆಕ್ಚುಲಿ ಫಸ್ಟ್ ರನ್ಔಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಇವರು ಔಟ್ ಆಗ್ತಾರೆ, ರಮಣ ಶೆಫರ್ಡ್ ಅವರು ಕೂಡ ಔಟ್ ಆಗ್ತಾರೆ. ಫಸ್ಟ್ ಬಾಲೇ ಕ್ಯಾಚ್ ಕೈ ಹಿಡ್ಕೊಂಡ್ಬಿಡ್ತಾರೆ ಗುರು. ಏನ್ ಗುರು, ಶ್ರೀಲಂಕನ್ ಟೀಮ್ ಪ್ಲೇಯರ್ಸ್ಗಳಂತ ಈ ಸೀಸನ್ ಅಲ್ಲಿ ಹೆವಿ ಫೀಲ್ಡಿಂಗ್ ಮಾಡ್ತಾವ್ರೆ. ಅವ್ರ ಬೌಲಲ್ಲೇ ಓಡಿಗೆ ರನ್ಔಟ್ ಮಾಡ್ತಾರೆ, ಅವ್ರ ಬೌಲೇ ಹಾಕ್ಬಿಟ್ಟು ಅವರೇ ಕ್ಯಾಚ್ ಹಿಡಿತಾರೆ. ರಮಣ ಶೆಫರ್ಡ್ ಆಕ್ಚುಲಿ ಇಲ್ಲಿ ನನಗೆ ಅನ್ಸಿದ್ದು ಎಕ್ಸ್ಪೆಕ್ಟ್ ಸ್ವಲ್ಪ ನಿಧಾನಕ್ಕೆ ಆಡ್ಬೇಕಾಗ ಇಲ್ಲ, ನಿಧಾನಕ್ಕೆ ಆಡಿದ್ರು ಪಾಪ ಏನ್ ಮಾಡೋಕ್ಕಾಗುತ್ತೆ, ಫಸ್ಟ್ ಬಾಲ್ ಹತ್ರ ಬರುತ್ತೆ ಅಂತ ಗೊತ್ತಿರಲ್ಲ. ಅಂಡ್ ಅವ್ರು ಮುಂದೆ ಹೊಡಿಯಕ್ಕೆ ಹೋದ್ರು.
ಬಟ್ ಅನ್ಫಾರ್ಚುನೇಟ್ಲಿ ಆ ಕ್ಯಾಚ್ನ ಸಖತ್ತಾಗಿ ಹಿಡಿದ್ರು ಆ್ಯಕ್ಚುಲಿ ಲಾಂಗ್ ಬೇಕು, ಯಾಕಂದರೆ ಬೌಲ್ ಮಾಡ್ತಾ ಕ್ಯಾಚ್ ಹಿಡಿದು ತುಂಬ ಕಷ್ಟ ಇದೆ. ಇವರು ಸ್ವಲ್ಪ ಸ್ಲೋ ಆಗಿ ಹಾಕಿದ್ರಿಂದ ಕೈ ಕ್ಯಾಚ್ ಬಂತು. ಎನಿವೇಸ್ ಅವತ್ತಿನ ಮ್ಯಾಚು ಲಕ್ಕಿಲ್ಲ ನಮಗೆ. ಆ ಮ್ಯಾಚ್ ಹೋದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಟಿಮ್ ಡೇವಿಡ್ ಅವರು ಮತ್ತೆ ಕೃಣಾಲ್ ಪಾಂಡ್ಯ ಅವ್ರನ್ನ ಕಳ್ಸಿಕೊಡ್ತಾರೆ ಆ್ಯಕ್ಚುಲಿ ಜೇಸನ್ ಔಟ್ ಆದ್ಮೇಲೆ. ನಂಗೆ ಶಾಕ್ ಆಯಿತು, ಇದೇನು ಕೃಣಾಲ್ ಪಾಂಡ್ಯ ಕಳ್ಸಿಕೊಡಲ್ಲ, ಏಟ್ ಆಗಿದೆಯಲ್ಲ ಓಡಾಡಕ್ಕಾಗಲ್ಲ ಅಂತ ಇವರು ಮ್ಯಾಚ್ ವಿನ್ ಮಾಡಿಸ್ಲಿಲ್ಲ. ಫಸ್ಟ್ ರಮೋರ್ ಅವ್ರು ಕಳಿಸಿದ್ರು, ರಮೋರ್ ಅವರು ಔಟ್ ಆಗ್ತಾರೆ ಇಲ್ಲಿ. ಸೊ ಅದೇ ಇಲ್ಲಿ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಆಗುತ್ತೆ. ರಮೋರ್ ಶೆಫರ್ಡ್ ಔಟ್ ಆಗಿದ ತಕ್ಷಣ ಇವ್ರನ್ನ ಕಳಿಸ್ತಾರೆ ಕೃಣಾಲ್ ಪಾಂಡ್ಯ ಅವ್ರನ್ನ. ನಾನು ಶಾಕ್ ಆದೆ, ಬಟ್ ಆಮೇಲೆ ಗೊತ್ತಾಯ್ತು ಇಂಜುರಿ ಆಗಿರೋದ್ರಿಂದ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಜಿತೇಶ್ ಶರ್ಮಾನು ಔಟ್ ಆಗಿಬಿಡ್ತಾರೆ. ಜಿತೇಶ್ ಶರ್ಮಾ ಔಟ್ ಆಗಿದ ತಕ್ಷಣ ನನಗೆ ಅನ್ಸಿದ್ದು ಏನಂತಂದ್ರೆ ಮ್ಯಾಚು 60-40-70% ಹೊಂಟೋಯ್ತು. ಇನ್ನು 30% ನಂಬಿಕೆ ಟೀಮ್ ಡೇವಿಡ್ ಮೇಲೆ ಇತ್ತು. ಇವ್ರು ರಜತ್ ಪಟೇಲ್ ಅವರು ರನ್ ಔಟ್ ಆಗಿಲ್ಲ ಅಂತಂದ್ರೆ ಮ್ಯಾಚ್ ನಮ್ದೇ ಆಗಿರ್ತಿತ್ತು. ಸ್ವಲ್ಪ ಕಾಶಿಯಸ್ ಆಗಿ ಆಡ್ಬೇಕಾಗಿತ್ತೇನೋ ಅಂತ ಅನ್ನಿಸ್ತು. ಬಟ್ ಎನಿವೇಸ್ ಗೈಸ್, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಈ ಥರ ಮ್ಯಾಚ್ನ ಸೋಲ್ತಿದ್ದು ಏಕೆ ಅಂದರೆ ಗೆಲ್ಲಬೇಕಾಗಿತ್ತು. ಯಾಕಂದರೆ ಗೆದ್ದಿದ್ರೆ ನಮ್ಗೆ ಆಲ್ರೆಡಿ ಟಾಪ್ 1 ಇಲ್ಲ ಟಾಪ್ 2 ಸ್ಥಾನ ಕನ್ಫರ್ಮ್ ಆಗಿಬಿಡ್ತಿತ್ತು 70%. ಬಟ್ ಇವಾಗ ಹೆಂಗೆ ಅಂತಂದರೆ ಟಾಪ್ 4 ಉಳ್ಕೊಳ್ಬೋದು, ಟಾಪ್ 2 ಉಳ್ಕೊಳ್ಬೋದು. ಹೆಂಗೆ ಅಂತಂದರೆ ಈಗ ಅಷ್ಟು ಎಲ್ಲಾರ್ದು ಕೂಡ ಒಂದೊಂದು ಮ್ಯಾಚ್ ಉಳ್ಕೊಂಡಿರೋದು. ಮುಂಬೈ ಅವ್ರು ಏನಾದರೂ ಒಂದು ಮ್ಯಾಚ್ ಗೆಲ್ತು ಅಂದರೆ 18 ಪಾಯಿಂಟ್ ಆಗುತ್ತೆ. ಇವಾಗ ಈ ಮ್ಯಾಚ್ ಸೋತ ಮೇಲೆ ಸೊ ಇಲ್ಲಿ ಆಕ್ಚುಲಿ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಕುಸ್ತಿದೀವಿ ನಾವು. ಒಟ್ಟಿನಲ್ಲಿ ಎರಡೂ ಕಡೆಯಿಂದ ನೋಡಾಗಿದ್ರೆ ಮುಂಬೈ ಇಂಡಿಯನ್ಸ್ ಅವ್ರು ಏನಾದ್ರು ಗೆಲ್ತು ಅಂದರೆ 18 ಪಾಯಿಂಟ್ ಆಗುತ್ತೆ. ನಾವು ನೆಕ್ಸ್ಟ್ ಮ್ಯಾಚ್ ಸೋಲ್ತು ಅಂದರೆ 17 ಪಾಯಿಂಟು. ಬಟ್ ಇಲ್ಲಿ ಇನ್ನೊಂದೇನಪ್ಪ ಸಿನಾರಿಯೋ ಅಂತಂದರೆ ಗುಜರಾತ್ ಅವರು ಏನಾದ್ರು ಸೋಲ್ತರು ಅಂತಂದರೆ ನೆಕ್ಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಅವ್ರು ಟಾಪ್ ಕೂತ್ಕೊಬೋದು. ಇನ್ ಕೇಸ್ ಏನಾದರೂ ಗುಜರಾತ್ ಅವ್ರು ಏನಾದರೂ ಗೆದ್ಬಿಟ್ರೆ ಮುಂಬೈ ಇಂಡಿಯನ್ಸ್ 2 ಬರ್ಬೋದು. ಬಟ್ ಅದು ಹೆಂಗೆ ಅಂದರೆ ಪಂಜಾಬ್ ಅವ್ರು 2-2 ಸೋಲ್ಬೇಕಾಗುತ್ತೆ. ಬಟ್ ಎನಿವೇಸ್ ನನ್ನ ಪ್ರಕಾರ ಪಂಜಾಬ್ ಅವ್ರು 2-2 ಸೋಲಲ್ಲ. ಇಷ್ಟೇ ಫಿಕ್ಸ್ ಆಯ್ತು ಗುರು. ಗುಜರಾತು, ಪಂಜಾಬು, RCB ಆ್ಯಂಡ್ ಮುಂಬೈ ಇಷ್ಟೇ 4 ಸ್ಥಾನಕ್ಕೂ ಕನ್ಫರ್ಮ್ ಆಗಿಬಿಟ್ಟಿದೆ ಗೈಸ್. ಸೊ ನಿಮ್ಗೇನು ಅನಿಸುತ್ತೆ? ನೆಕ್ಸ್ಟು ನಾವು ಒಂದು ಎಲಿಮಿನೇಟರ್ ಏನು ಆಡ್ತೀವಿ ಅದರಲ್ಲಿ ಮುಂಬೈ ಇಂಡಿಯನ್ಸ್ನ ಫೇಸ್ ಮಾಡ್ತೀವ ಇಲ್ಲ ಅಂತಂದರೆ ಪಂಜಾಬ್ನ ಫೇಸ್ ಮಾಡ್ತೀವ? ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಆಕ್ಚುಲಿ ಬೇಜಾರಾಗೋದು ಏನಂತಂದ್ರೆ ಟೀಮ್ ಡೇವಿಡ್ ಅವರು ಕೂಡ ಲೈಕ್ ಹೊಡಿಯಕ್ಕೆ ಆಗ್ತಲ್ಲ, ಅವ್ರು ಪ್ರಯತ್ನ ಪಡ್ತಾ ಇದಾರೆ. ಒಂದ್ ಸೈಡ್ ಇನ್ನೊಂದ್ ಸೈಡಲ್ಲಿ ನಿಂತಿದ್ದಾರೆ, ಅವ್ರಿಗೆ ಓಡಕ್ಕೂ ಆಗ್ತಲ್ಲ. ನಾನು ನಿಂತ್ಕೊಂಡು ಆಡ್ತೀನಿ ಅಂತ ಆಡ್ತಾರೆ, ಕ್ಯಾಚ್ ಕೊಟ್ಬಿಟ್ಟು ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಬಂದಂಥವ್ರು ಯಾರು ನಿಂತ್ಕೊಂಡು ಆಡಲಿಲ್ಲ. ಎಲ್ಲ ಇನ್ನೇ ಬರೋದೆಲ್ಲ ಬೌಲರ್ಗಳು ಪಾಪ ಏನು ಆಡ್ತಾರೆ ಹೇಳಿ. ಸೊ ಎಲ್ಲರೂ ಒಂದೊಂದು ಬೈ ಔಟ್ ಆಗ್ತಾರೆ. ನೆನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕಂಪ್ಲೀಟ್ಲಿ ಔಟ್ಸ್ಮಾರ್ಟ್ ಮಾಡಿದ್ದು SRH ಅವ್ರು ನಮ್ಮನ್ನ. ಎಲ್ಲಿ ಅಂತಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಯಾಕೆ ಅಂತಂದ್ರೆ ಆ ಥರ ಸ್ಕೋರು ನಾವು ಬಿಡ್ಕೊಡ್ಬಾರ್ದಾಗಿತ್ತು. ಬ್ಯಾಟಿಂಗಲ್ಲಿ ಆಡಿದ್ರು ಹಂಗೆ ಹೇಳಕ್ಕಾಗಲ್ಲ ನೋಡ್ರಿ. ಈಗ 13th ಓವರ್ ತನಕ ಮ್ಯಾಚ್ ನಮ್ಮ ಕೈಲೇ ಇತ್ತು. ಆ ರೇಂಜಿಗೆ ಹೊಡ್ಸ್ಕೊಂಡಿದ್ದಾರೆ ಅಂತಂದ್ರೆ ಅವರು ಅದನ್ನೇ ಹೇಳ್ತಾರೆ. 13th ಓವರ್ವರೆಗೂ ಕೂಡ ಮ್ಯಾಚು ನಾವು ಬ್ಯಾಟಿಂಗಲ್ಲಿ ನಮ್ಮ ಕಡೆ ಇತ್ತು, ಬೌಲಿಂಗಲ್ಲಿ ನಮ್ಮ ಕಡೆ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ 14th ಓವರ್ವರೆಗೂ ಆಲ್ರೆಡಿ ಸ್ಕೋರ್ನ ಚೆನ್ನಾಗಿ ರನ್ಸ್ ಮಾಡಿಬಿಟ್ಟಿದ್ದಾರೆ. 160 170 ಇತ್ತು ಆ್ಯಕ್ಚುಲಿ 15 ಓವರ್ ಅಷ್ಟೇ. ನಾನು ಅವಾಗೇ ಅನ್ಕೊಂಡೆ 170 ಯಾವಾಗ ದಾಟ್ಸಿದ್ರೆ ಇವರು ಪಕ್ಕ ಇವರು 210 215 ಮೇಲೆ ನೋಡ್ತಾ ಇರ್ತಾರೆ ಅಂತ. ಎಕ್ಸ್ಟ್ರಾ ಕುಷನ್ 15 ರನ್ಸ್ ಬಂತು. ಯಾಕಂದ್ರೆ ಸೆಟ್ ಬ್ಯಾಟರ್ ಇದ್ದಿದ್ದು ಇಶಾನ್ ಕಿಶನ್ ಏನಾದ್ರು ಔಟ್ ಆಗಿತ್ತು ಅಂತಂದ್ರೆ ಮೇ ಬಿ ನನ್ನ ಪ್ರಕಾರ 200 ಕಟ್ಟಾಕಕ್ಕೆ ಆಗ್ತಿಲ್ಲ, 210 ಒಳಗಡೆ ಕಟ್ಟಾಕ್ಬೋದಾಗಿತ್ತು, ಚೇಸ್ನು ಮಾಡ್ಬೋದಾಗಿತ್ತು ನನ್ನ ಪ್ರಕಾರ. ಅದು ಚೇಸಬಲ್ ಸ್ಕೋರ್ 210 215 ಎಲ್ಲ ಚೇಸಬಲ್ ಸ್ಕೋರ್. ಬಟ್ 215 ಅಬೋವ್ ಏನಿತ್ತು ಒಂದು 15-20 ರನ್, ಅದು ಸ್ವಲ್ಪ ಕುಷನ್ ಕೊಡುತ್ತೆ. ಎನಿವೇಸ್ ಗೈಸ್, ನೆನ್ನೆ ಚೇಸ್ ಮಾಡ್ಬೋದಾಗಿತ್ತು. ಟಿಮ್ ಡೇವಿಡ್ ಅವ್ರಿಗೆ ಏನಾದ್ರು ಇಂಜುರಿ ಆಗಿಲ್ಲ ಅಂತಂದಿದ್ರೆ ಮೇ ಬಿ ಪಕ್ಕ ಅದೊಂದು 100% ನಂಬಿಕೆ ಇಡ್ಬೋದಾಗಿತ್ತು. ಲಕ್ಕಿಲ್ಲ, ಒಂದು ತಪ್ಪುಗಳಾಗುತ್ತೆ. ಸೊ ಇದೇ ತಪ್ಪನ ನೆಕ್ಸ್ಟ್ ಮ್ಯಾಚ್ ಲಕ್ನೋ ಮೇಲೆ ಅಂದರೆ ಅದೇ ಪಿಚ್ಚಲ್ಲಿ ಲಕ್ನೋ ಮೇಲೆ ಆಡ್ತಾರೆ. ಸೊ ಅವತ್ತಿನ ಮ್ಯಾಚಲ್ಲಿ ತಪ್ಪು ಮಾಡದೇ ಇರಲಿ, ಆ ಮ್ಯಾಚ್ ಆದರೂ ಗೆದ್ಕೊಂಡ್ರೆ ಅಟ್ಲೀಸ್ಟ್ 2ನೇ ಸ್ಥಾನದಲ್ಲಿ ನಾವು ಕುತ್ಕೊಂಡಿರ್ತೀವಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಮ್ಯಾಚ್ ಸೋತ್ಕೊಂತು ಅಂತಂದರೆ ಲಾಸ್ಟ್ 3rd ಇಲ್ಲಾಂದ್ರೆ 4th ಪ್ಲೇಸ್ಗೆ ಹೋಗ್ತೀವಿ ನಾವು. ಇಲ್ಲ, ಸೇಮ್ ಆಸ್ ಇಟ್ ಈಸ್ ಕ್ಯಾಲ್ಕುಲೇಟರ್ ಇಟ್ಕೊಳ್ಬೇಕಾಗುತ್ತೆ ಇವಾಗಲೂ ಕೂಡ ಫೈನಲಿ. ಯಾಕೆ ಅಂತಂದರೆ ಪಂಜಾಬ್ ಅವ್ರದ್ದು ಇದೆ ಆ್ಯಂಡ್ ಗುಜರಾತ್ ಅವ್ರದ್ದು ಮ್ಯಾಚ್ ಇದೆ. ಸೊ ಅದಕ್ಕಾಗೇ ನೋಡಬೇಕು. ಬಟ್ ನಾವು ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು, ಗೆದ್ಬಿಟ್ಟು ವೆಯ್ಟ್ ಮಾಡಬೇಕು ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತ. ಸೊ ಗೈಸ್, ನಿಮಗೆ ನೆನ್ನೆ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿದಂಗ ಬಾಯ್.